ಕದಂಬ ನ್ಯೂಸ್ನ ಪೊಲಿಟಿಕಲ್ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮಣಿಸಲು ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಮೈತ್ರಿಯನ್ನ ಮಾಡಿಕೊಂಡಿವೆ. ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಮೈತ್ರಿಯನ್ನ ಮಾಡಿಕೊಂಡಿವೆ. ಆದರೆ ಲೋಕಸಭಾ ಚುನಾವಣೆಗೂ ಮುನ್ನವೇ ಮೈತ್ರಿ ಮುರಿದು ಬೀಳುವಂತಹ ಸಾಧ್ಯತೆಗಳು ರಾಜ್ಯ ರಾಜಕೀಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಮೈತ್ರಿ ಮುರಿದು ಬೀಳುತ್ತಾ? ಮೈತ್ರಿ ಮುರಿದು ಬಿದ್ರೆ ಜೆಡಿಎಸ್ ನ ಮುಂದಿನ ನಡೆ ಏನು, ಬಿಜೆಪಿಯ ಮುಂದಿನ ನಡೆ ಏನು, ಕಾಂಗ್ರೆಸ್ ಏನ್ ಮಾಡುತ್ತೆ, ಹೀಗೆಲ್ಲ ಅನೇಕ ವಿಷಯಗಳು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿವೆ. ಹಾಗಾದ್ರೆ ಒಂದು ವೇಳೆ ಮೈತ್ರಿ ಮುರಿದು ಬಿದ್ರೆ ದಳಪತಿಗಳ ಪ್ಲಾನ್ ಬಿ ಏನು? ಈಗಾಗಲೇ ದಳಪತಿಗಳು ಕೂಡ ಪ್ಲಾನ್ ಬಿ ಅನ್ನ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಮುಂದಿನ ಕೆಲವೇ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ. ಚುನಾವಣೆಗೆ ಎಲ್ಲಾ ಪಕ್ಷಗಳು ತಮ್ಮ ತಮ್ಮ ಮಟ್ಟದಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿವೆ. ಜೆಡಿಎಸ್ ಕೂಡ ಮೈತ್ರಿಯ ಸಿದ್ಧತೆಯನ್ನ ಮಾಡ್ಕೊಂಡಿತ್ತು. ಒಂದ್ ವೇಳೆ ಮೈತ್ರಿ ಮುರಿದು ಬಿದ್ರೆ ಜೆಡಿಎಸ್ ನ ಮುಂದಿನ ನಡೆ ಏನು, ಜೆಡಿಎಸ್ ನ ಪ್ಲಾನ್ ಬಿ ಏನು? ರಾಜ್ಯದ ಬಹುತೇಕ ಕ್ಷೇತ್ರಗಳಲ್ಲಿ ಜೆಡಿಎಸ್ ನ ಬೆಂಬಲವಿಲ್ಲದೆ ಈ ಬಾರಿ ಬಿಜೆಪಿ ಗೆಲ್ಲುವುದು ಕಷ್ಟವಾಗುತ್ತೆ. ಆದ್ರೂ ಕೂಡ ಜೆಡಿಎಸ್ ಬಿಜೆಪಿ ಪಕ್ಷದಕ್ಕೆ ತಮ್ಮ ಬೆಂಬಲವನ್ನ ನೀಡಿದೆ. ಆದ್ರೆ ಬಿಜೆಪಿ ಪಕ್ಷ ತಮಗೆ ಉತ್ತಮ ರೀತಿಯಲ್ಲಿ ಸಹಕಾರ ನೀಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ದಳಪತಿಗಳು ಏನೇನ್ ಲೆಕ್ಕಾಚಾರವನ್ನ ಮಾಡ್ಕೊಂಡಿದ್ದಾರೆ? ದಳಪತಿಗಳು ತುಮಕೂರಿನಲ್ಲಿ ಜೆಡಿಎಸ್ ಬೆಂಬಲವಿಲ್ಲದೆ, ದಳಪತಿಗಳ ಬೆಂಬಲವಿಲ್ಲದೆ ತುಮಕೂರಿನಲ್ಲಿ ಅಭ್ಯರ್ಥಿ ಗೆಲ್ಲಲು ಸಾಧ್ಯವಿಲ್ಲ. ಮೈಸೂರು ಭಾಗದಲ್ಲಿ ಕೂಡ ಜೆಡಿಎಸ್ ಬೆಂಬಲವಿಲ್ಲದೆ ಬಿಜೆಪಿ ಗೆಲ್ಲಲು ಸಾಧ್ಯವಾಗಿಲ್ಲ. ಚಿತ್ರದುರ್ಗದಲ್ಲಿಯೂ ಕೂಡ ಬಿಜೆಪಿ ಗೆಲ್ಲೋದು ಕಷ್ಟ ಆಗುತ್ತೆ. ಶಿವಮೊಗ್ಗ, ಕಲಬುರಗಿ, ರಾಯಚೂರಿನಲ್ಲಿ ಜೆಡಿಎಸ್ ಪಕ್ಷದ ಸಂಘಟನೆ ಕೂಡ ಬಲವಾಗಿದೆ. ಆ ಕ್ಷೇತ್ರಗಳಲ್ಲಿ ಜೆಡಿಎಸ್ ಪಕ್ಷ ಗೆಲ್ಲಲ್ಲ. ಆದ್ರೆ ಜೆಡಿಎಸ್ ನ ಬೆಂಬಲ ಯಾರಿಗಿರುತ್ತೋ ಆ ಪಕ್ಷ ಗೆಲ್ಲುತ್ತೆ. ಹಾಗಾದ್ರೆ ನೀವು ಅನ್ಬಹುದು, ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನವರಿಗೆ ಸಪೋರ್ಟ್ ಮಾಡಿದ್ರು, ಕಾಂಗ್ರೆಸ್ ಯಾಕೆ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಗಳು ಗೆಲ್ಲಲಿಲ್ಲ ಅಂತ. ಆದ್ರೆ ಕಳೆದ ಚುನಾವಣೆಯ ವಾತಾವರಣವೇ ಬೇರೆ, ಈಗ ಚುನಾವಣೆಯ ವಾತಾವರಣವೇ ಬೇರೆ. ನಾಳೆ ಇನ್ನು ಯಾವುದೋ ಒಂದು ಚುನಾವಣೆ ಬಂದ್ರೆ ಅದರ ವಾತಾವರಣವೇ ಬೇರೆ ಆಗಿರುತ್ತೆ. ಹಾಗಾಗಿ ಒಂದು ಚುನಾವಣೆ ಅಂಕಿಅಂಶಗಳನ್ನ ಇನ್ನೊಂದು ಚುನಾವಣೆ ಅಂಕಿಅಂಶಗಳಿಗೆ ಹೋಲಿಕೆ ಮಾಡ್ಲಿಕ್ಕೆ ಆಗಲ್ಲ. ನಿನ್ನೆ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ಒಂದು ಸರ್ವೆ ರಿಪೋರ್ಟ್ ಹೊರ ಬಂದಿದೆ. ಅದರಲ್ಲಿ ಕಾಂಗ್ರೆಸ್ ಪಕ್ಷ 17 ಸ್ಥಾನಗಳು ಗೆಲ್ಲುತ್ತಂತ ಹೇಳ್ತಿದ್ದಾರೆ. ಆದ್ರೆ ಬಹುತೇಕ ರಾಷ್ಟ್ರೀಯ ಮಟ್ಟದ ಚಾನೆಲ್ಗಳು ನಡೆಸಿದಂತಹ ಸರ್ವೆಗಳಲ್ಲಿ ಕಾಂಗ್ರೆಸ್ 5 ರಿಂದ 6 ಸ್ಥಾನ ಗೆಲ್ಲುತ್ತಂತ ಹೇಳ್ತಿದ್ದಾರೆ. ಆದ್ರೆ ಕರ್ನಾಟಕದ ಸ್ಥಳೀಯ ಒಂದು ಸಂಸ್ಥೆ ನಡೆಸಿರುವಂತಹ ಚುನಾವಣೆ ಇದರಲ್ಲಿ 17 ಸ್ಥಾನ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಚುನಾವಣೆಯ ಏನು ಅಂಕಿ ಅಂಶಗಳು, ಚುನಾವಣೆಯ ಸ್ಟ್ರಾಟಜಿಗಳನ್ನ ಯಾವಾಗ ಯಾವ ರೀತಿ ಇರುತ್ತೆ ಯಾರು ಕೂಡ ಊಹೆ ಮಾಡೋಕೆ ಆಗಲ್ಲ. ಹಾಗಾಗಿ ಜೆಡಿಎಸ್ ಈ ಕ್ಷೇತ್ರಗಳಲ್ಲಿ ನಾನೇನು ಹೇಳಿದ್ನಲ್ಲ, ತುಮಕೂರು, ಚಾಮರಾಜನಗರ, ಮೈಸೂರು, ಚಿತ್ರದುರ್ಗ, ಶಿವಮೊಗ್ಗ, ಕಲಬುರಗಿ, ರಾಯಚೂರಿನಲ್ಲಿ ಜೆಡಿಎಸ್ ಪಕ್ಷದ ಸಂಘಟನೆ ಪ್ರಬಲವಾಗಿದೆ. ಈ ಹಿನ್ನೆಲೆ ಮೈತ್ರಿ ಖತಮ್ ಆದ್ರೆ ಜೆಡಿಎಸ್ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಬಿಜೆಪಿಗೆ ಸೆಡ್ಡು ಹೊಡೆಯುವಂತಹ ಸಾಧ್ಯತೆ ಇದೆ ಅಂತ ರಾಜಕೀಯದ ಪಡಸಲೆಯಲ್ಲಿ ಈ ವಿಷಯದ ಕುರಿತು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ನೋಡ್ಬೇಕು ಬಿಜೆಪಿಗರು ಜೆಡಿಎಸ್ ನವರ ಜೊತೆ ಹೇಗೆ ಮೈತ್ರಿಗೆ ಒಪ್ಕೋತಾರ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಚರ್ಚೆ ಆಗುತ್ತೆ. ಮುಂದಿನ ಕೆಲವೇ ಗಂಟೆಗಳಲ್ಲಿಯೂ ಸಹ ಈ ಒಂದು ಮೈತ್ರಿಯ ವಿಷಯ ಹೊರ ಬೀಳಬಹುದು. ಇಲ್ಲಾಂದ್ರೆ ಕಾಂಪ್ರಮೈಸ್ ಆಗಿ ನಿಮಗಿಂತ ಸೀಟ್ಗಳು ಕೊಡ್ತೀವಿ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಏನಾಗುತ್ತೆ ರಾಜಕೀಯ, ಇದೊಂದು ಎಲ್ಲರ ಕುತೂಹಲವನ್ನ ಕೆರಳಿಸಿದ್ರಂತಹ ಈ ಒಂದು ರಾಜಕೀಯ ನಡೆ ಏನಾಗುತ್ತೆ ಜೆಡಿಎಸ್ ಪಕ್ಷದ್ದು ಅನ್ನೋದು ಕಾದ್ ನೋಡೋಣ.